ಅದರಲ್ಲೂ ಮೇಯ್ನು ಅವಾಗಿನ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಪಿ.ವಿ. ನರಸಿಂಹರಾವ್ ಕೂಡ ಈ ಸ್ಕ್ಯಾಮ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹರ್ಷದ್ ಮೆಹ್ತಾ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. It is not a Harshad Mehta scam. It is a P.V. Narasimha Rao scam. ಇನ್ನೊಂದು ಚೆಕ್ ಹರ್ಷದ್ ಮೆಹ್ತಾ 24ನೇ ತಾರೀಕು ರಿಟರ್ನ್ ಮಾಡಬೇಕಿತ್ತು. ಬಟ್ ಏಪ್ರಿಲ್ 23ನೇ ತಾರೀಕು ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗೋಗಿತ್ತು. 99,000 ಕೊಟ್ಟು ಶೇರ್ ನ ಕೊಂಡ್ಕೊಂಡಿದ್ದಂತ ಇನ್ವೆಸ್ಟರ್ಸ್ ಗಳಿಗೆ ಲಕ್ಷಾಂತರ ರೂಪಾಯಿ ಲಾಸು. ಹಂಗಾದ್ರೆ ಆ ಆರ್ಟಿಕಲ್ ನಲ್ಲಿ ಇದ್ದಿದ್ದಾದ್ರೂ ಏನು? ಈ 1.5 ವರ್ಷದಲ್ಲಿ ಸ್ಕ್ಯಾಮ್ ನಡೆದಿಲ್ಲ. 1954ರಲ್ಲಿ ಗುಜರಾತಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹರ್ಷದ್ ಮೆಹ್ತಾ ಹುಟ್ಟಿದ್ದು. ಒಟ್ಟು 3 ಮಕ್ಕಳಲ್ಲಿ ಹರ್ಷದ್ ಮೆಹ್ತಾನೇ ದೊಡ್ಡವರು. ಹರ್ಷದ್ ಮೆಹ್ತಾ ಚೈಲ್ಡ್ಹುಡ್ ಡೇಸ್ ಎಲ್ಲ ಗುಜರಾತಲ್ಲೇ ಮುಗೀತು. ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಅಂತ ಗುಜರಾತಿಂದ ಮುಂಬೈಗೆ ಶಿಫ್ಟ್ ಆಯ್ತಾರೆ. ಮುಂಬೈನಲ್ಲಿ ಲಾಲಾ ಲಜಪತ್ ರಾಯ್ ಕಾಲೇಜ್ನಲ್ಲಿ BCom ಮುಗಿಸಿ ಸ್ಟಾರ್ಟಿಂಗ್ 5 ವರ್ಷ ಒಂದು ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಕಂಪ್ನಿಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಇನ್ನು ಉಳಿದಿದ್ದ 3 ವರ್ಷ ಅಸಿಸ್ಟೆಂಟ್ ಆಗಿ, ಕ್ಲರ್ಕ್ ಆಗಿ ಈ ತರ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು. ಈ ಮಧ್ಯದಲ್ಲಿ ಹರ್ಷದ್ ಮೆಹ್ತಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ 1980ರಿಂದ ಮೆಹ್ತಾ ಸ್ಟಾಕ್ ಮಾರ್ಕೆಟ್ ಫೈನಾನ್ಷಿಯಲ್ ಬ್ರೋಕರ್ ಆಗಿ ಅವ್ರ ಹೊಸ ಕರಿಯರ್ ಜರ್ನಿನ ಶುರು ಮಾಡ್ತಾರೆ. ಈ ಫೈನಾನ್ಷಿಯಲ್ ಬ್ರೋಕರ್ ಕೆಲಸ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕು. ಸಿಂಪಲ್ ಎಕ್ಸಾಂಪಲ್ ಮೂಲಕ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ಒಂದು ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪ್ನಿ. ಈಗ ಆ ಕಂಪ್ನಿನವರು ಅವ್ರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈಗ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಒಟ್ಟು 1 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಅವ್ರ ಹತ್ರ 50,000 ರೂಪಾಯಿ ಇದೆ. ಇನ್ನ 50,000 ರೂಪಾಯಿ ಶಾರ್ಟೇಜು. ಈಗ ಕಂಪ್ನಿನವ್ರು ಏನ್ ಮಾಡ್ತಾರೆ ಅಂದ್ರೆ 50,000ನ 100 ಶೇರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಶೇರಿನ ಬೆಲೆ 500 ರೂಪಾಯಿ. ಈಗ 100 ಶೇರ್ನ ಬ್ಯಾಂಕಿನ ಮೂಲಕ ಜನರಿಗೆ ಮಾರಿಸ್ತಾರೆ. ಯಾವಾಗ ಒಂದು 100 ಜನ ಈ ಶೇರ್ನ ಕೊಂಡ್ಕೋತಾರೋ ಕಂಪ್ನಿಗೆ 50,000 ರೂಪಾಯಿ ಬಂತು. ಇದನ್ನ IPO ಅಂತಾರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಅಂದ್ರೆ ಕಂಪ್ನಿನವರು ಮೊದಲನೇ ಸರಿ ಅವ್ರ ಶೇರ್ನ ಜನರಿಗೆ ಮಾರುವಂತ ಪ್ರೋಸೆಸ್. ಈ ಪ್ರೋಸೆಸ್ ಇಂದ ಕಂಪ್ನಿಗೆ ಬಂಡವಾಳ ಸಿಕ್ತು. ಆದ್ರೆ 500 ರೂಪಾಯಿ ಕೊಟ್ಟು ಶೇರ್ನ ಕೊಂಡ್ಕೊಂಡಿರೋಂಥ ಜನರಿಗೆ ಏನ್ ಲಾಭ? ಕಂಪ್ನಿನವ್ರು ಏನಾದ್ರು ಅವ್ರ ಪ್ರಾಫಿಟ್ ನಲ್ಲಿ ದುಡ್ಡು ಕೊಡ್ತಾರ? ಇಲ್ಲ, ಹಂಗಲ್ಲ. ಕಂಪ್ನಿನವರು ದುಡ್ಡು ಕೊಡಲ್ಲ. ಇದು ಹೆಂಗೆ ಅಂದ್ರೆ ಮುಂದೆ 1 ವರ್ಷ ಆದ್ಮೇಲೆ ಆ ಕಂಪ್ನಿ ಏನಾದ್ರು ಗ್ರೋತ್ ಆದ್ರೆ ಆ ಕಂಪ್ನಿ ಶೇರಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಆ ಶೇರ್ನ ಕೊಂಡ್ಕೊಳ್ಳೋ ಅಂತ ಜನರು ಜಾಸ್ತಿ ಆಗ್ತಾರೆ. ಸೊ 500 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರೋಂಥ ಶೇರ್ನ ನಾಳೆ ಆ ಕಂಪ್ನಿ ಗ್ರೋತ್ ಆದಾಗ ಶೇರ್ ಮಾರ್ಕೆಟ್ ನಲ್ಲಿ ಇನ್ನೊಬ್ಬ ಇನ್ವೆಸ್ಟರ್ಗೆ 600 ರೂಪಾಯಿಗೆ ಮಾರ್ಬೋದು. ಆ 600 ರೂಪಾಯಿ ಕೊಟ್ಟು ಕೊಂಡ್ಕೋತಾ ಇರೋ ಇನ್ವೆಸ್ಟರ್ ಕೂಡ ನಾಳೆ ಆ ಶೇರ್ನ ಇನ್ನೊಬ್ಬಂಗೆ 700 ರೂಪಾಯಿಗೆ ಮಾರ್ಬೋದು ಅಂತಾನೆ ಕೊಂಡ್ಕೋತಿರೋದು. ಒಂದು 5 ವರ್ಷ 10 ವರ್ಷ ಶೇರ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಜಾಸ್ತಿ ಲಾಭಕ್ಕೆ ಶೇರ್ನ ಮಾರೋಂಥವ್ರನ್ನ ಶೇರ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಅಂತಾರೆ. ಬೆಳಗ್ಗೆ ಶೇರ್ನ ಕೊಂಡ್ಕೊಂಡು ಸಂಜೆ ಕಮ್ಮಿ ಲಾಭಕ್ಕೆ ಶೇರ್ನ ಮಾರೋಂಥವ್ರನ್ನ ಟ್ರೇಡರ್ಸ್ ಅಂತ ಅಂತಾರೆ. ಇಷ್ಟೇ ಶೇರ್ ಮಾರ್ಕೆಟು. ಇವಾಗಿನ ಟೈಮಲ್ಲಿ ಇದೆಲ್ಲ ಆನ್ಲೈನ್ ಅಲ್ಲಿ ನಡೀತದೆ. ಬಟ್ ಅವಾಗಿನ ಟೈಮಲ್ಲಿ ಆನ್ ಗ್ರೌಂಡ್ ಅಲ್ಲಿ ನಡೆಯೋದು. ಆದ್ರೆ ನೋಡಿ, ಶೇರ್ನ ಕೊಂಡ್ಕೊಳಕ್ಕಾಗಿರ್ಲಿ ಮಾರಕ್ಕಾಗಿರ್ಲಿ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕಲ್ವಾ? ಈ ಫೈನಾನ್ಷಿಯಲ್ ಬ್ರೋಕರ್ಸ್ಗಳಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಒಳ್ಳೆ ನಾಲೆಜ್ ಇರ್ತಿತ್ತು. ಸೊ ಆಗಿನ ಕಾಲದಲ್ಲಿ ಇನ್ವೆಸ್ಟರ್ಸ್ಗಳು ಫೈನಾನ್ಷಿಯಲ್ ಬ್ರೋಕರ್ ಸಹಾಯದಿಂದ ಶೇರ್ನ ಮಾರೋದಾಗಿರ್ಲಿ ಕೊಂಡ್ಕೊಳ್ಳೋದಾಗ್ಲಿ ಮಾಡ್ತಿದ್ರು. ಇದ್ರ ಬದಲಿಗೆ ಬ್ರೋಕರ್ಸ್ಗಳಿಗೆ ಕಮಿಷನ್ ಮತ್ತೆ ಫೀಸ್ನ ಕೊಡೋರು. ಇನ್ನು ಅವಾಗಿನ ಟೈಮ್ನಲ್ಲಿ ಬ್ಯಾಂಕ್ನವ್ರಿಗೂ ಕೂಡ ಈ ಫೈನಾನ್ಷಿಯಲ್ ಬ್ರೋಕರ್ಸ್ಗಳು ಎಲ್ಪ್ ಬೇಕಿತ್ತು ರೆಡಿ ಫಾರ್ವರ್ಡ್ ಡೀಲ್ ಮಾಡಕ್ಕೆ. ನೋಡಿ, RBI ರೂಲ್ಸ್ ಇನ್ ಪ್ರಕಾರ ಪ್ರತಿಯೊಂದು ಬ್ಯಾಂಕ್ಗಳು ಇಷ್ಟು % ಅಸೆಟ್ನ ರಿಸರ್ವ್ ನಲ್ಲಿ ಇಟ್ಟಿರ್ಬೇಕು. ಅದು ಗೋಲ್ಡ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು. ಅದೇ ತರ ಒಂದಿಷ್ಟು % ಕ್ಯಾಶ್ನು ರಿಸರ್ವ್ ನಲ್ಲಿ ಇಟ್ಟಿರ್ಬೇಕು. ಅಂದ್ರೆ ಎನಿ ಟೈಮ್ ಬ್ಯಾಂಕ್ ನಲ್ಲಿ ಇರಬೇಕು. ಇದನ್ನ SLR ರೇಷಿಯೋ, CRR ರೇಷಿಯೋ ಅಂತ ಅಂತಾರೆ. ಬಟ್ ಒಂದೊಂದ್ಸಲಿ ವಿಡ್ರಾವಲ್ ಜಾಸ್ತಿ ಆಗೋದಾಗ ಮತ್ತೆ ಲೋನ್ ರಿಕವರಿ ಆಗ್ದಲೇ ಇದ್ದಾಗ ಈ ರೇಷಿಯೋನ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಟೈಮ್ನಲ್ಲಿ ಬ್ಯಾಂಕ್ನವರು ಅವ್ರ ಹತ್ರ ಇರುವಂತ ಗೌರ್ಮೆಂಟ್ ಬಾಂಡ್ಸ್ನ ಇನ್ನೊಂದು ಬ್ಯಾಂಕ್ಗೆ 15 ದಿವಸದ ಮಟ್ಟಿಗೆ ಅಡ ಇಟ್ಟು ಲೋನ್ನ ಇಸ್ಕೋತಾರೆ. ಇದು ಬರೀ 15ರಿಂದ 20 ದಿವಸದ ವ್ಯವಹಾರ ಆಗಿದ್ರಿಂದ ರಿಯಲ್ ಗೌರ್ಮೆಂಟ್ ಬಾಂಡ್ಸ್ ಎಕ್ಸ್ಚೇಂಜ್ ಆಗಲ್ಲ. ಅದ್ರ ಬದಲು ಬ್ಯಾಂಕ್ ರೆಸಿಪ್ಟ್ಸ್ ಅಂದ್ರೆ BR ನ ಯೂಸ್ ಮಾಡೋರು. ಇದನ್ನ RFT ರೆಡಿ ಫಾರ್ವರ್ಡ್ ಡೀಲ್ ಅಂತ ಅಂತಾರೆ. ಅಂಡ್ ಈ ಡೀಲ್ ಆಗಕ್ಕೆ ಮೇನ್ ಪಾತ್ರ ವಹಿಸೋದು ಬ್ರೋಕರ್ಸ್ಗಳು. ಯಾಕಂದ್ರೆ ಬ್ರೋಕರ್ಸ್ಗಳಿಗೆ ಯಾವ ಬ್ಯಾಂಕು ಎಷ್ಟು ಬಡ್ಡಿಗೆ ಸಾಲ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರ್ತದೆ. ಮತ್ತೆ ಯಾವ ಬ್ಯಾಂಕಿಗೆ ಸಾಲದ ಅವಶ್ಯಕತೆ ಇದೆ ಅನ್ನೋದು ಗೊತ್ತಿರ್ತಿತ್ತು. ಸೊ ಬ್ಯಾಂಕ್ನವರು ಬ್ರೋಕರ್ಸ್ಗಳ ಸಹಾಯದಿಂದ ಈ ರೆಡಿ ಫಾರ್ವರ್ಡ್ ಡೀಲ್ನ ಮಾಡ್ತಿದ್ರು. 1980ರಿಂದ 1990ರವರೆಗೂ ಹರ್ಷದ್ ಮೆಹ್ತಾ ಈ ಫೈನಾನ್ಷಿಯಲ್ ಬ್ರೋಕರ್ ಕೆಲಸನ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಇನ್ವೆಸ್ಟರ್ಸ್ಗಳಿಗೆ ಹರ್ಷದ್ ಮೆಹ್ತಾ ಮೇಲೆ ತುಂಬಾ ನಂಬಿಕೆ ಇತ್ತು. ಯಾಕಂದ್ರೆ ಮೆಹ್ತಾಗೆ ಯಾವ ಶೇರಿನ ಪ್ರೈಸ್ ಜಾಸ್ತಿ ಆಗುತ್ತೆ ಮತ್ತೆ ಯಾವ ಶೇರಿನ ಪ್ರೈಸು ಕಮ್ಮಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡುವಂತ ಒಳ್ಳೆ ನಾಲೆಜು ಮತ್ತೆ ಎಕ್ಸ್ಪೀರಿಯನ್ಸ್ ಇತ್ತು. ಇನ್ನು ಮುಂಬೈನಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ನವರು ಆ ಟೈಮ್ನಲ್ಲಿ ಮೆಹ್ತಾಗೆ ಚೆನ್ನಾಗಿ ಪರಿಚಯ ಇದ್ರು. ಯಾಕಂದ್ರೆ ಬ್ಯಾಂಕ್ಗಳ ಮಧ್ಯೆ ಈ ರೆಡಿ ಫಾರ್ವರ್ಡ್ ಡೀಲ್ ಮಾಡಿಸ್ತಿದ್ದು ಇದೆ ಫೈನಾನ್ಷಿಯಲ್ ಬ್ರೋಕರ್ ಹರ್ಷದ್ ಮೆಹ್ತಾ ಅಲ್ವಾ? ಸೊ ಈ 10 ವರ್ಷ ಕಷ್ಟ ಬಿದ್ದಿದ್ದಕ್ಕೆ ಹರ್ಷದ್ ಮೆಹ್ತಾ ವೆಲ್ತು 1990ರಲ್ಲಿ 2 ಕೋಟಿ. ಇದೆಲ್ಲ ನ್ಯಾಯವಾಗಿ ದುಡ್ದಂತ ದುಡ್ಡು. ಇಲ್ಲಿವರೆಗೂ ಯಾವುದೇ ಸ್ಕ್ಯಾಮ್ ನಡೆದಿರ್ಲಿಲ್ಲ. ಇಲ್ಲಿವರೆಗೂ ಹರ್ಷದ್ ಮೆಹ್ತಾ ಲೈಫ್ ಇನ್ ಗ್ರಾಫು ಈ ತರ ಸ್ಟೇಬಲ್ ಆಗಿ ಗ್ರೋತ್ ಆಗ್ತಿತ್ತು. ಬಟ್ ಇನ್ 1.5 ವರ್ಷದಲ್ಲಿ ಹರ್ಷದ್ ಮೆಹ್ತಾ ಲೈಫ್ ಇನ್ ಗ್ರಾಫು ಈ ತರ ಟಾಪ್ ಟಚ್ ಆಗುತ್ತೆ. 1992ರಲ್ಲಿ ಹರ್ಷದ್ ಮೆಹ್ತಾ ಇಂಡಿಯಾಸ್ ಹೈಯೆಸ್ಟ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರು. 24 ಕೋಟಿ ಬರೀ ಟ್ಯಾಕ್ಸ್ನೇ ಕಟ್ಟಿರ್ತಾರೆ. 1990ರಲ್ಲಿ ಹರ್ಷದ್ ಮೆಹ್ತಾ ಟೋಟಲ್ ವೆಲ್ತ್ 2 ಕೋಟಿ ಅಂತ ಹೇಳಿದೆ.
1992ರಲ್ಲಿ ಹರ್ಷದ್ ಮೆಹ್ತಾ ಟೋಟಲ್ ವೆಲ್ತ್ ಎಷ್ಟು ಗೊತ್ತಾ? 3533 ಕೋಟಿ. ಮುಂಬೈ ಸಿಟಿ ಸೆಂಟ್ರಲ್ಲಿ 15,000 ಸ್ಕ್ವೇರ್ ಫೀಟ್ ಇನ್ ಪೆಂಟೋಸು, ಓಡಾಡಕ್ಕೆ 20 ಲಕ್ಸುರಿಯಸ್ ಕಾರ್ಸು, ಅದರಲ್ಲಿ ಮರ್ಸಿಡೀಸ್ ಬೆನ್ಸ್ ಇತ್ತು, ಲೆಕ್ಸಸ್ LS 400. ಅವಾಗಿನ ಟೈಮ್ನಲ್ಲೇ ಈ ಕಾರಿನ ಬೆಲೆ 40 ಲಕ್ಷ. ಇವಾಗ ನಮಗ್ ಬರುವಂತ ಪ್ರಶ್ನೆ, 1.5 ವರ್ಷದಲ್ಲಿ ಒಬ್ಬ ಫೈನಾನ್ಷಿಯಲ್ ಬ್ರೋಕರು ರಿಚ್ ಅಲ್ಲ, ಸೂಪರ್ ರಿಚ್ ಅಲ್ಲ, ಈ ತರ ಸೂಪರ್ ಡೂಪರ್ ರಿಚ್ ಆಗಕ್ ಸಾಧ್ಯನಾ? ಇದು ಬರೀ ನಮಗ್ ಬರುವಂತ ಪ್ರಶ್ನೆ ಅಲ್ಲ, ಅವಾಗಿನ ಟೈಮ್ನಲ್ಲಿ ಹರ್ಷದ್ ಮೆಹ್ತಾ ಲೈಫ್ ಸ್ಟೈಲ್ ನ ನೋಡ್ತಿದ್ದಂತ ಜನರಿಗೂ ಇದೇ ಪ್ರಶ್ನೆ ಬರ್ತಿತ್ತು. ಬಟ್ ಹರ್ಷದ್ ಮೆಹ್ತಾ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಇಂಡಿಯಾಸ್ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಬ್ರೋಕರ್ ಅಂತ ಹೇಳ್ಕೊಂಡು ಪೇಪರ್ ಆರ್ಟಿಕಲ್ಸ್ಗೆ ಆಮೇಲೆ ಮ್ಯಾಗಝಿನ್ಸ್ಗಳಿಗೆ ಒಳ್ಳೊಳ್ಳೆ ಫೋರ್ಸ್ ಕೊಡೋರು. ಅದೇ ವರ್ಷ ಏಪ್ರಿಲ್ 23ನೇ ತಾರೀಕು ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು, ದ ಇಂಡಿಯಾಸ್ ಬಿಗ್ಗೆಸ್ಟ್ ಬ್ಯಾಂಕಿಂಗ್ ಸ್ಕ್ಯಾಮ್ ಅನ್ನೋ ಆರ್ಟಿಕಲ್. ಇದೊಂದು ಆರ್ಟಿಕಲ್ ಪೀಕ್ ನಲ್ಲಿ ಇದ್ದಿದ್ದ ಹರ್ಷದ್ ಮೆಹ್ತಾ ಲೈಫ್ ಇನ್ ಗ್ರಾಫ್ ನ ಪಾತಾಳಕ್ಕೆ ಕೆಡವಿದ್ದು. ಹಂಗಾದ್ರೆ ಆ ಆರ್ಟಿಕಲ್ ನಲ್ಲಿ ಇದ್ದಿದ್ದಾದ್ರೂ ಏನು? ಈ 1.5 ವರ್ಷ ಗ್ಯಾಪ್ ನಲ್ಲಿ ಸ್ಕ್ಯಾಮ್ ನಡೆದಿತ್ತಾ? ಬನ್ನಿ ನೋಡೋಣ. ಎಸ್, ಸ್ಕ್ಯಾಮ್ ನಡೆದಿತ್ತು. ಒಟ್ಟು 2 ಸ್ಕ್ಯಾಮ್ ನಡೆದಿತ್ತು. ಮೊದಲನೇದು ಫೇಕ್ BR ಸ್ಕ್ಯಾಮ್. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ, ದುಡ್ಡಿನ ಅವಶ್ಯಕತೆ ಇರುವಂತ ಬ್ಯಾಂಕ್ಗಳು ಅವ್ರ ಹತ್ರ ಇರುವಂತ ಬ್ಯಾಂಕ್ ರೆಸಿಪ್ಟ್ಸ್ ನ ಇನ್ನೊಂದು ಬ್ಯಾಂಕ್ ನಲ್ಲಿ ಇಟ್ಟು 15 ದಿವಸದ ಮಟ್ಟಿಗೆ ಲೋನ್ ತಗೊಳ್ಳೋರು. ಮತ್ತೆ ಈ ರೆಡಿ ಫಾರ್ವರ್ಡ್ ಡೀಲ್ಗೆ ಹೆಲ್ಪ್ ಮಾಡ್ತಿದ್ದು ಹರ್ಷದ್ ಮೆಹ್ತಾ ಅಂತ ಫೈನಾನ್ಷಿಯಲ್ ಬ್ರೋಕರ್ಸ್ಗಳು. ಹರ್ಷದ್ ಮೆಹ್ತಾ ಇಲ್ಲಿ ಒಂದು ಒಳ್ಳೆ ಗೇಮ್ ಆಡ್ತಾರೆ. ಹರ್ಷದ್ ಮೆಹ್ತಾಗೆ ಒಂದು 4 ಬ್ಯಾಂಕ್ನವರು ಪರಿಚಯ ಇದ್ರು. ಈ ಬ್ಯಾಂಕ್ಗಳ ಸಹಾಯದಿಂದ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ನ ಇಸ್ಕೊಳ್ಳೋರು. ಅಂದ್ರೆ ಆ ಬ್ಯಾಂಕಿಗೆ ದುಡ್ಡಿನ ಅವಶ್ಯಕತೆನೂ ಇರ್ತಿರ್ಲಿಲ್ಲ, ಮತ್ತೆ ಅಷ್ಟು ಬೆಲೆ ಬಾಳುವಂತ ಗೌರ್ಮೆಂಟ್ ಬಾಂಡ್ಸ್ ಕೂಡ ಇರ್ತಿರ್ಲಿಲ್ಲ. ಆ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ಕೊಡ್ತಿದ್ದಂತ ಬ್ಯಾಂಕ್ಗಳು ಬಂದು PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಕರಾಡ್ ಬ್ಯಾಂಕು ಮತ್ತೆ NC ಬ್ಯಾಂಕು. ನೆಕ್ಸ್ಟ್ ಈ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ನ ತಗೊಂಡು ದೊಡ್ಡ ಬ್ಯಾಂಕ್ ಕೊಟ್ಟು ಈಸಿಯಾಗಿ 20 ಕೋಟಿ 40 ಕೋಟಿ ಈ ತರ ಲೋನ್ ನ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋರು. ಲೋನ್ ನ ಕೊಡ್ತಿದ್ದಂತ ಬ್ಯಾಂಕ್ನವರು ನಾವ್ ಯಾವ್ದೋ ಇನ್ನೊಂದು ಬ್ಯಾಂಕ್ಗೆ ಲೋನ್ ನ ಲ್ಯಾಂಡ್ ಮಾಡಿದೀವಿ ಅಂತ ಅನ್ಕೊಂಡಿರೋರು. ಬಟ್ ಮುಂದಿನ 15 ದಿವಸ ಆ ಲೋನಿನ ಅಮೌಂಟ್ ಹರ್ಷದ್ ಮೆಹ್ತಾ ಅಕೌಂಟ್ ನಲ್ಲೇ ಇರ್ತಿತ್ತು. ಇದೇ ಮೊದಲನೇ ಸ್ಕ್ಯಾಮ್. ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ನ ಯೂಸ್ ಮಾಡ್ಕೊಂಡು ದೊಡ್ಡ ಬ್ಯಾಂಕ್ಗಳ ಹತ್ರ ಈಸಿಯಾಗಿ ಲೋನ್ ನ ಸ್ಯಾಂಕ್ಷನ್ ಮಾಡ್ಕೊಳ್ಳುವಂತ ಸ್ಕ್ಯಾಮ್. ಇನ್ನು 2ನೇ ಸ್ಕ್ಯಾಮ್ ಬಂದು ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್. ಈ 15 ದಿವಸ ಹರ್ಷದ್ ಮೆಹ್ತಾ ಹತ್ರ ಆ ಲೋನಿನ ಅಮೌಂಟ್ ಇರ್ತಿತ್ತಲ್ಲ, ಈ 15 ದಿವಸದ ಗ್ಯಾಪ್ ಅಲ್ಲಿ ಮೆಹ್ತಾ ಅವ್ರ ಕೈ ಕೆಳಗಡೆ ಇರುವಂತ ಬ್ರೋಕರ್ಸ್ ಗಳ ಸಹಾಯದಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ಒಂದು ಶೇರ್ ನ ಟಾರ್ಗೆಟ್ ಮಾಡಿ ಬಂಚ್ ಕಟ್ಲಿ ಕೋಟ್ಯಾಂತರ ರೂಪಾಯಿಗೆ ಆ ಶೇರ್ ನ ಕೊಂಡ್ಕೊಂಡು ಹೋಲ್ಡ್ ಮಾಡಿ ಇಟ್ಕೊಂಡು ಇಂಟರ್ವ್ಯೂ ಮೂಲಕ ಆಮೇಲೆ ಪೇಪರ್ ಆರ್ಟಿಕಲ್ಸ್ ಮೂಲಕ ಫೇಕ್ ಡಿಮ್ಯಾಂಡ್ ನ ಸೃಷ್ಟಿ ಮಾಡೋರು, ಅಂದ್ರೆ ಪಂಪ್ ಮಾಡೋದು. ನೆಕ್ಸ್ಟ್ ಸರಿಯಾದ ಟೈಮ್ ನ ನೋಡಿ 20 ರಿಂದ 30 ಪಟ್ಟು ಜಾಸ್ತಿ ರೇಟ್ಗೆ ಆ ಶೇರ್ ನ ಮಾರೋದು, ಅಂದ್ರೆ ಡಂಪ್ ಮಾಡೋದು. ಇದನ್ನ ಪಂಪ್ ಅಂಡ್ ಡಂಪ್ ಟೆಕ್ನಿಕ್ ಅಂತಾರೆ. ಎಕ್ಸಾಂಪಲ್, ಹರ್ಷದ್ ಮೆಹ್ತಾ ಈ ತರ ಫೇಕ್ ಡಿಮ್ಯಾಂಡ್ ನ ಸೃಷ್ಟಿ ಮಾಡಿದ್ಕೆ ACC ಕಂಪನಿ ಒಂದು ಶೇರಿನ ಪ್ರೈಸು 200 ರೂಪಾಯಿಂದ 9,000 ತಲುಪಿತ್ತು. ಇದನ್ನೇ ಸ್ಟಾಕ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಅನ್ನೋದು. ಮತ್ತೆ ಇದು ಇಲ್ಲಿಗಲ್. ನೋಡಿ, ನ್ಯಾಚುರಲಿ ಶೇರಿನ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗುತ್ತೆ? ಕಂಪ್ನಿ ಗ್ರೋ ಆದಾಗ. ಅಂಡ್ ಇದು ಸಡನ್ ಆಗಿ ಆಗಲ್ಲ, ಒಂದು ಬ್ಯಾಲೆನ್ಸ್ ನಲ್ಲಿ ಶೇರಿನ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗಿನ ಟೈಮ್ ನಲ್ಲಿ ಫೇಕ್ ಡಿಮ್ಯಾಂಡ್ ಯಾವುದು, ನ್ಯಾಚುರಲ್ ಡಿಮ್ಯಾಂಡ್ ಯಾವುದು ಅಂತ ವೆರಿಫೈ ಮಾಡಕ್ಕೆ ಸರಿಯಾದ ಸೋರ್ಸಸ್ ಇರಲಿಲ್ಲ, ಮತ್ತೆ ಜನರಲಿ ಅದನ್ನ ವೆರಿಫೈ ಮಾಡುವಂತ ತಾಳ್ಮೆನೂ ಇರಲಿಲ್ಲ. ಈ ಲೂಪ್ ಹೋಲ್ ನ ಹರ್ಷದ್ ಮೆಹ್ತಾ ತುಂಬಾ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊತಾರೆ. ನೆಕ್ಸ್ಟ್ ಶೇರ್ ನ ಮಾರಿ ಬಂದಿರುವಂತ ದುಡ್ಡಿನಲ್ಲಿ ಒಳ್ಳೆ ಪ್ರಾಫಿಟ್ ನ ತಗೊಂಡು ಉಳಿದಿದ್ದ ದುಡ್ಡನ್ನ 15 ದಿವಸದೊಳಗಡೆ ಬ್ಯಾಂಕ್ಗೆ ರಿಟರ್ನ್ ಮಾಡ್ಬಿಡೋರು. ಇನ್ ಕೇಸ್ 15 ದಿವಸದೊಳಗಡೆ ರಿಟರ್ನ್ ಮಾಡಕ್ ಆಗ್ತಿಲ್ಲ ಅಂದಾಗ ಈ ಟೈಮ್ ನಲ್ಲಿ ಹರ್ಷದ್ ಮೆಹ್ತಾ ಬ್ಯಾಂಕ್ B ಇಂದ ಲೋನ್ ನ ತಗೊಂಡು ಬ್ಯಾಂಕ್ A ಲೋನ್ ನ ತೀರ್ಸೋದು. ನೆಕ್ಸ್ಟ್ ಪ್ರಾಫಿಟ್ ಬಂದ್ಮೇಲೆ ಬ್ಯಾಂಕ್ B ಲೋನ್ ನ ತೀರ್ಸೋದು. ಇದೊಂಥರ 1.5 ವರ್ಷ ನಡೆದಂತ ಸ್ಕ್ಯಾಮಿಂಗ್ ಸೈಕಲ್. ಈ ಸೈಕಲ್ ನಲ್ಲಿ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ಕೊಡ್ತಿದ್ದಂತ ಬ್ಯಾಂಕ್ನವ್ರು ಇನ್ವಾಲ್ವ್ ಆಗಿದ್ರು, ಲೋನ್ ಕೊಡ್ತಿದ್ದಂತ ಬ್ಯಾಂಕಿನ ಎಂಪ್ಲಾಯ್ಸ್ಗಳು ಇನ್ವಾಲ್ವ್ ಆಗಿದ್ರು, ಆಮೇಲೆ ಪೊಲಿಟಿಷಿಯನ್ಸ್ಗೂ ದುಡ್ಡು ಹೋಗೋದು. ಅಂಡ್ ಈ ಸ್ಕ್ಯಾಮಿಂಗ್ ಸೈಕಲ್ ನ ಓಡಿಸ್ತಿದ್ದು ಒನ್ ಅಂಡ್ ಓನ್ಲಿ ಸ್ಟಾಕ್ ಮಾರ್ಕೆಟ್ ಇನ್ ಬಿಗ್ ಬುಲ್ ಹರ್ಷದ್ ಮೆಹ್ತಾ. ನೀವು ಕೇಳ್ಬೋದು, ಹರ್ಷದ್ ಮೆಹ್ತಾಗೆ ಯಾವತ್ತಾರ ಒಂದ್ ದಿವಸ ಸಿಗಾಕೋತೀನಿ ಅನ್ನೋ ಭಯ ಇರ್ಲಿಲ್ವಾ? ಆಕ್ಚುಲಿ ಭಯ ಇರ್ಲಿಲ್ಲ, ಯಾಕಂದ್ರೆ ಹರ್ಷದ್ ಮೆಹ್ತಾಗ್ ಇದ್ದಿದ್ದ ನೆಟ್ವರ್ಕ್ ಮತ್ತೆ ಹೆಂಗೋ ರೊಟೇಷನ್ ಮಾಡ್ತಾ ಮೇಂಟೈನ್ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್. ರೀಸೆಂಟ್ ಲಕ್ಕಿ ಭಾಸ್ಕರ್ ಮೂವಿಲಿ ಒಂದು ಡೈಲಾಗ್ ಇತ್ತು, ಈ ಸ್ಪೀಡ್ ನ ನಾವು ಎಷ್ಟು ಚೆನ್ನಾಗಿ ಆಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ನಿಲ್ಸಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಆದ್ರೆ ಹರ್ಷದ್ ಮೆಹ್ತಾ ಈ ಸ್ಕ್ಯಾಮಿಂಗ್ ಸೈಕಲ್ ನ ನಿಲ್ಲಿಸ್ಲೇ ಇಲ್ಲ. ಯಾವ್ದಾದ್ರು ಒಂದು ಎಡವಟ್ ಆಗಿದ್ರು ಕಂಪ್ಲೀಟ್ ಸ್ಕ್ಯಾಮು ಎಕ್ಸ್ಪೋಸ್ ಆಗುವಂತ ಚಾನ್ಸಸ್ ಇತ್ತು. ಅಂಡ್ ಆ ಎಡವಟ್ ಆಯ್ತದೆ. ಹರ್ಷದ್ ಮೆಹ್ತಾ ಆಸ್ ಯೂಶುವಲ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ನ ತಗೊಂಡು ಈ ಸಲ SBI ಬ್ಯಾಂಕ್ ನಲ್ಲಿ 500 ಕೋಟಿ ಲೋನ್ ನ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. हर्षद मेहता ने स्टेट बैंक ऑफ इंडिया से 500 crore लिए थे. ಈ ಟ್ರಾನ್ಸಾಕ್ಷನ್ ಅಲ್ಲಿ SBI ಬ್ಯಾಂಕಿನ ಅಸಿಸ್ಟೆಂಟ್ ಮ್ಯಾನೇಜರ್ ಸೀತಾರಾಮನ್ ಮತ್ತೆ ಡೆಪ್ಯೂಟಿ ಮ್ಯಾನೇಜರ್ ಭವಾದ್ಕರ್ ಕೂಡ ಇನ್ವಾಲ್ವ್ ಆಗಿದ್ರು. ಹರ್ಷದ್ ಮೆಹ್ತಾ ಆಲ್ರೆಡಿ ಈ ಲೋನಿನ ಅಮೌಂಟ್ ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ. ಬಟ್ ಇವ್ರ ಬ್ಯಾಡ್ ಲಕ್ಕು, SBI ಬ್ಯಾಂಕಿನ ಅಫಿಷಿಯಲ್ಸ್ ಬುಕ್ಸ್ ನ ಆಡಿಟ್ ಮಾಡ್ಬೇಕಾದ್ರೆ SBI ಬ್ಯಾಂಕ್ ಇಂದ 500 ಕೋಟಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗುತ್ತೆ ಲೋನಿನ ಮೂಲಕ. स्टेट बैंक के बुक्स में था कि there is a receipt against a certain transaction in government securities when in fact there was no transaction and the money had gone to Harshad Mehta. ಬಟ್ ಅದ್ರ ಬದಲಿಗೆ ಯಾವುದೇ ಒರಿಜಿನಲ್ ಗೌರ್ಮೆಂಟ್ ಬಾಂಡ್ಸ್ ಇರಲಿಲ್ಲ.
ಮತ್ತೆ ಇವ್ರು ಕೊಟ್ಟಿರೋ ಅಂತ ಬ್ಯಾಂಕ್ ರೆಸಿಪ್ಟ್ಸ್ ಕೂಡ ಫೇಕ್ ಅನ್ನೋದು ಗೊತ್ತಾಯ್ತು. ಅಂಡ್ ಈ ಲೋನಿನ ಟ್ರಾನ್ಸಾಕ್ಷನ್ ಅಲ್ಲಿ ಅವ್ರ ಬ್ಯಾಂಕಿನ ಎಂಪ್ಲಾಯ್ಸ್ ಕೂಡ ಇನ್ವಾಲ್ವ್ ಆಗಿರೋದು ಗೊತ್ತಾಗುತ್ತೆ. SBI ಬ್ಯಾಂಕಿನ ಚೇರ್ಮನ್ ಅರ್ಷದ್ ಮೆಹತಾನ SBI ಹೆಡ್ ಕ್ವಾರ್ಟರ್ಸ್ ಕರೆಸಿ ಒಟ್ಟು 2 ಡಿಮ್ಯಾಂಡ್ ನ ಮುಂದೆ ಇಡ್ತಾರೆ. ಒಂದು ಒರಿಜಿನಲ್ ಗೌರ್ಮೆಂಟ್ ಬಾಂಡ್ಸ್ ನ ರಿಟರ್ನ್ ಮಾಡು, ಇಲ್ಲ ಅಂದ್ರೆ ಆದಷ್ಟು ಬೇಗ ತಗೊಂಡಿರೋ ಲೋನ್ ನ ಬಡ್ಡಿ ಸಮೇತ ರಿಟರ್ನ್ ಮಾಡುವಂತ. ಅರ್ಷದ್ ಮೆಹತಾ ಹತ್ರ ಒರಿಜಿನಲ್ ಗೌರ್ಮೆಂಟ್ ಬಾಂಡ್ಸ್ ಇರ್ಲಿಲ್ಲ, ಯಾಕಂದ್ರೆ ಅರ್ಷದ್ ಮೆಹತಾ ಯೂಸ್ ಮಾಡ್ತಿದ್ದಲ್ಲ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ಅಲ್ವಾ. ಸೊ 13ನೇ ತಾರೀಕು ಅರ್ಷದ್ ಮೆಹತಾ 243 ಕೋಟಿ, 18ನೇ ತಾರೀಕು 142 ಕೋಟಿ, ತಿರ್ಗಾ 20ನೇ ತಾರೀಕು 160 ಕೋಟಿ ಚೆಕ್ ನ SBI ಬ್ಯಾಂಕ್ ರಿಟರ್ನ್ ಮಾಡ್ತಾರೆ. ಇನ್ನೊಂದು ಚೆಕ್ ಬಾಕಿ ಇತ್ತು, ಬಟ್ ಅಷ್ಟರಲ್ಲಿ ಏಪ್ರಿಲ್ 22ನೇ ತಾರೀಕು SBI ಬ್ಯಾಂಕಿನ ಒಬ್ಬ ಎಂಪ್ಲಾಯಿ ಅರ್ಷದ್ ಮೆಹತಾ ಮತ್ತೆ SBI ಬ್ಯಾಂಕಿನ ಮಧ್ಯೆ ನಡೀತಿರೋ ಈ ವ್ಯವಹಾರದ ವಿಷಯನ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಂತ ಸುಚಿತಾ ದಲಾಲ್ಗೆ ಪಾಸ್ ಮಾಡ್ತಾರೆ. ಇನ್ನೊಂದು ಚೆಕ್ ಅರ್ಷದ್ ಮೆಹತಾ 24ನೇ ತಾರೀಕು ರಿಟರ್ನ್ ಮಾಡಬೇಕಿತ್ತು, ಬಟ್ ಏಪ್ರಿಲ್ 23ನೇ ತಾರೀಕು ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗೋಗಿತ್ತು. ಆ ಆರ್ಟಿಕಲ್ ನಲ್ಲಿ ಇದ್ದಿಷ್ಟೇ, ಒಬ್ಬ ಬ್ರೋಕರ್ ಫೇಕ್ ಬ್ಯಾಂಕ್ ರೆಸಿಪ್ಟ್ ಸಹಾಯದಿಂದ 500 ಕೋಟಿ ಲೋನ್ ನ SBI ಇಂದ ತಗೊಂಡವ್ರೆ ಅಂತ. ಅರ್ಷದ್ ಮೆಹತಾ ಹೆಸರು ಮೆನ್ಷನ್ ಆಗಿರಲಿಲ್ಲ, ಯಾಕಂದ್ರೆ ಅರ್ಷದ್ ಮೆಹತಾ ಹೆಸರು ಮೆನ್ಷನ್ ಮಾಡೋ ಅಷ್ಟು ಧೈರ್ಯ ಇರಲಿಲ್ಲ. ನೋಡಿ 24ನೇ ತಾರೀಕೇನಾದ್ರು ಅರ್ಷದ್ ಮೆಹತಾ ಲಾಸ್ಟ್ ಚೆಕ್ ನ ರಿಟರ್ನ್ ಮಾಡ್ಬಿಟ್ಟಿದ್ರೆ SBI ಬ್ಯಾಂಕ್ಗೆ, ಅಮ್ಮ ಅಂದಿದ್ರೆ SBI ಬ್ಯಾಂಕಿನ ಎಂಪ್ಲಾಯ್ಸ್ ಗಳು ಸಸ್ಪೆಂಡ್ ಆಗಿರೋರು, ಮತ್ತೆ ಈ ಸ್ಕ್ಯಾಮು ಅಷ್ಟು ಬೇಗ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ. ಬಟ್ ಯಾವಾಗ 23ನೇ ತಾರೀಕು ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲಿ ಈ ಸ್ಕ್ಯಾಮ್ ಬಗ್ಗೆ ಎಕ್ಸ್ಪೋಸ್ ಆಯ್ತು, CBI ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. CBI ಅವರು ಇದರಲ್ಲಿ ಇನ್ವಾಲ್ವ್ ಆಗಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಇದು ಬರೀ 500 ಕೋಟಿ ಸ್ಕ್ಯಾಮ್ ಆಗಿರ್ಲಿಲ್ಲ, 30 ಬ್ಯಾಂಕ್ ಸೇರಿ ಒಟ್ಟು 4,000 ಕೋಟಿ ಸ್ಕ್ಯಾಮು ಇದಾಗಿದೆ. ಅರ್ಷದ್ ಮೆಹತಾ ಮೇಲೆ ಒಟ್ಟು 72 ಕೇಸಸ್ಗಳು ಫೈಲ್ ಆಯ್ತು. ಅರ್ಷದ್ ಮೆಹತಾ ಈ ಕೇಸ್ಗಳಿಂದ ಕೊನೆವರೆಗೂ ಕಮ್ ಬ್ಯಾಕ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಆ ಫೇಕ್ ಬ್ಯಾಂಕ್ ರೆಸಿಪ್ಟ್ಸ್ ಕೊಡ್ತಿದ್ದಂಥ 4 ಬ್ಯಾಂಕ್ಗಳು ಸೀಸ್ ಆದವು. ಸುಮಾರು ಜನ ಬ್ಯಾಂಕ್ ಎಂಪ್ಲಾಯೀಸ್ಗಳು ಅರೆಸ್ಟ್ ಆದರು. ಆಮೇಲೆ ಈ ಸ್ಕ್ಯಾಮ್ ಎಕ್ಸ್ಪೋಸ್ ಆದಮೇಲೆ ಅವಾಗಿನ ಟೈಮಿನ ಕಾಂಗ್ರೆಸ್ಸಿನ ದೊಡ್ಡ ಪೊಲಿಟಿಷಿಯನ್ಸ್ ಹೆಸರುಗಳು ಕೂಡ ಆಚೆ ಬಂತು. ಅದರಲ್ಲೂ ಮೇಯ್ನು ಅವಾಗಿನ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರು PV ನರಸಿಂಹರಾವ್ ಕೂಡ ಈ ಸ್ಕ್ಯಾಮ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಷದ್ ಮೆಹತಾ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. With this kind of a crowd and this kind of a heat, yes, the money was paid to the Honorable PV Narasimha Rao, the Prime Minister of India. ಇನ್ನು ಸ್ಟಾಕ್ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ 9,000 ಇದ್ದಿದ್ದು ACC ಕಂಪನಿ ಒಂದು ಶೇರಿನ ಪ್ರೈಸು ತಿರ್ಗಾ 200 ರೂಪಾಯಿಗೆ ಬಂತು. 9,000 ಕೊಟ್ಟು ಶೇರ್ನ ಕೊಂಡ್ಕೊಂಡಿದ್ದಂಥ ಇನ್ವೆಸ್ಟರ್ಸ್ಗಳಿಗೆ ಲಕ್ಷಾಂತರ ರೂಪಾಯಿ ಲಾಸು. ನೋಡಿ, ಈ ಸ್ಕ್ಯಾಮ್ ಎಕ್ಸ್ಪೋಸ್ ಆಗಕ್ಕೆ ದ ಟೈಮ್ಸ್ ಆಫ್ ಇಂಡಿಯಾ ಜರ್ನಲಿಸ್ಟ್ ಸುಚಿತಾ ದಲಾಲ್ ಅವ್ರ ಪಾತ್ರ ತುಂಬಾ ದೊಡ್ಡದು. ಆದ್ರೂ ಇವಾಗಿನ ಟೈಮ್ನಲ್ಲೂ ಸುಚಿತಾ ದಲಾಲ್ನ ಜನ ಯಾಕೆ ವಿಲನ್ ತರ ನೋಡ್ತಾರೆ ಅಂದ್ರೆ, ಯಾಕಂದ್ರೆ ಸುಚಿತಾ ದಲಾಲು ಬರೀ ಅರ್ಷದ್ ಮೆಹತಾನ್ ಮಾತ್ರ ಟಾರ್ಗೆಟ್ ಮಾಡ್ತಾರೆ. This whole scam or whatever you call irregularities has been not committed by any one person. ಆದ್ರೆ ಈ ಸ್ಕ್ಯಾಮ್ ಇಂದ ತುಂಬಾ ಜನ ಪೊಲಿಟಿಷಿಯನ್ಸ್ಗೂ ದುಡ್ಡು ಹೋಗೋದು ಅನ್ನೋದು ಓಪನ್ ಸೀಕ್ರೆಟ್. ಅವ್ರ ಮೇಲೆಲ್ಲ ಯಾಕೆ ಆಕ್ಷನ್ಸ್ ತಗೊಳ್ಳಿಲ್ಲ ಅನ್ನೋದೇ ಪಾಯಿಂಟು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.